ನ್ಯೂಸ್ 42 ಕನ್ನಡ. ವಿಶ್ವ ದಾಖಲೆಯಲ್ಲಿ ನಮ್ಮ ರಾಮನಗರದ ಮಕ್ಕಳು ಒಂದು ನಾನು ವಿಜ್ಞಾನಿ ಅನ್ನೋ ಕಾನ್ಸೆಪ್ಟಲ್ಲಿ ಈ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಸೊ ತುಂಬ ಅತ್ಯಂತ ಖುಷಿಯಾದಂಥ ವಿಚಾರನ ನಿಮ್ಮ ಮುಂದೆ ಶೇರ್ ಮಾಡೋದಕ್ಕೆ ಇವತ್ತು ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಭಾರತ ಸರ್ಕಾರ ಹಾಗೂ ಇಸ್ರೋ ಇಲಾಖೆ ಸಂಯುಕ್ತದಲ್ಲಿ 9 ದಿನಗಳ ಕಾಲ ನಾನು ವಿಜ್ಞಾನಿಯ ಒಂದು ಟೆಲಿಸ್ಕೋಪ್ ತಯಾರಿಕೆಯ ತರಬೇತಿ ಶಿಬಿರನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಶಿಬಿರದಲ್ಲಿ ನಮ್ಮ ರಾಮನಗರದ 9 ವಿದ್ಯಾರ್ಥಿಗಳು ಪಾಲ್ಗೊಂಡು ಸತತವಾಗಿ ಹಗಲು ರಾತ್ರಿ ಒಂದು ಟೆಲಿಸ್ಕೋಪ್ನ ತಯಾರಿಕೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಈ ಒಂದು ವಿಶ್ವ ದಾಖಲೆಯ ಸಮಾರಂಭದಲ್ಲಿ ನಮ್ಮ ಕರ್ನಾಟಕದ ಮಾನ್ಯ ರಾಜ್ಯಪಾಲರಂತ ಶ್ರೀಯುತ ರಾಜ್ಯಪಾಲರು ಬಂದು ನಿನ್ನೆ ಸಮಾರಂಭದ ಉದ್ಘಾಟನೆ ಮಾಡಿ ರಾಮನಗರ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾವು ಹೋಗಿ ಮೌಢ್ಯತೆ ವಿರುದ್ಧ ಹಾಗೂ ವಿಜ್ಞಾನದ ಅರಿವನ್ನು ಮೂಡಿಸಲು ಯಶಸ್ವಿಯಾಗಿದ್ದೀವಿ. ನಮ್ಮ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಒಂದು ಮೌಢ್ಯತೆ ವಿರುದ್ಧ ಸಮಾಜದಲ್ಲಿ ಮೌಢ್ಯತೆ ಹಾಗೂ ಮೌಢ್ಯತೆ ತೊಲಗಿಸಲು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಸಾಥ್ ಕೊಡೋದಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕದಂತ ಇದ್ದಾರೆ. ಸೊ ಅವರು ಒಂದು ವಿಜ್ಞಾನದಲ್ಲಿ ಅರಿವು ಮೂಡಿಸೋದ್ರಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಮ್ಮ ರಾಮನಗರದಲ್ಲಿ ಈ ಒಂದು ವಿದ್ಯಾರ್ಥಿಗಳು ದಾಖಲೆಯನ್ನು ಬರೆದಿದ್ದಾರೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಇಂಡಿಯಾ ವರ್ಲ್ಡ್ ರೆಕಾರ್ಡ್, ಈ 3 ರೆಕಾರ್ಡನ್ನು ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ, ಈ ಮಕ್ಕಳನ್ನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಲಿ, ವಿಜ್ಞಾನ ಬೆಳೀಲಿ ಹಾಗೂ ಇನ್ನ ಈ ತರ ಟೆಲಿಸ್ಕೋಪ್ ತಯಾರಿಕೆ ಹಾಗೂ ರೋಬೋಟಿಕ್ ತಯಾರಿಕೆನ ನೆಕ್ಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಯಶಸ್ವಿ ಆಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಕರೆದೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ್. ನಮಗೆ ಏನು ಐಡಿಯಾ ಇರಲಿಲ್ಲ, ಜಸ್ಟ್ ಟೆಲಿಸ್ಕೋಪ್ ಮಾಡಬೇಕು ಅಂತ ಆಯಿತು ಅಷ್ಟೇ, ನಮಗೇನು ಗೊತ್ತಿರಲಿಲ್ಲ. ಸೊ ಬೇಸಿಕಲಿ ನಾವು ಸೈನ್ಸ್ ಸ್ಟೂಡೆಂಟ್ ಕೂಡ ಅಲ್ಲ, ನಾನು ಕಂಪ್ಯೂಟರ್ ಸೈನ್ಸ್ ಕೋಡಿಂಗ್ ಕ್ಲಾಸ್ ಹೋಗ್ತಾ ಇರೋದು. ನನಗೆ ಸೈನ್ಸ್ ಫಿಸಿಕ್ಸ್ ಏನೋ ಅಷ್ಟು ಏನು ಜಾಸ್ತಿ ಟಚ್ ಇಲ್ಲ. ಸೊ ನಮ್ಗೆ ಬೇಸಿಕಲಿ ಒಂದು ಗ್ಲಾಸ್ ಕೊಟ್ಟಿದ್ರು, ಅದನ್ನ ನಾವು ಗ್ರೈಂಡ್ ಮಾಡಬೇಕಿತ್ತು, ಅದನ್ನ ನಾವು ಕಾನ್ಕೇವ್ ಶೇಪಿಗೆ ತರಬೇಕಿತ್ತು. ಸೊ ಗ್ರಿಟ್ ಅಂತ ಇರುತ್ತೆ, ಒಂದು ಪೌಡರ್ ಶೇಪಲ್ಲಿ ಇರುತ್ತೆ, ಅದನ್ನ ಯೂಸ್ ಮಾಡಿ ನಾವು ಗ್ರೈಂಡ್ ಮಾಡಬೇಕಿತ್ತು. ಸೊ ನಾವು ಮಾಮೂಲಿ ಬೇಸಿಕಲಿ ಈಸಿ ಅಂದ್ಕೊಂಡು ಒಂದು 12 ರೌಂಡ್ಸ್ ಮಾಡಿದ್ರೆ ಅದು ಕಾನ್ವೆಕ್ಸ್ ಶೇಪ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು, ಬಟ್ ನೋ ಅದಾಗಿಲ್ಲ. ಸೊ ನಾವು ಒಂದು ದಿನ ಎಲ್ಲ ಗ್ರೈಂಡ್ ಮಾಡಿದ್ರು, ಒಂದು ಟ್ಯಾಗ್ ಕೊಟ್ಟಿರ್ತಾರೆ ಅವರೊಂದು 0.2 0.4 ಅಲ್ವಾ, ಗೇಜ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು 0.8ವರೆಗೂ ಮೂವ್ ಮಾಡಬೇಕಿತ್ತು. ನಾವು ಒಂದು 4 to 5 ಅವರ್ಸ್ವರೆಗೂ ನಾವು ಏನು ಗ್ರೈಂಡ್ ಮಾಡಿದ್ರು ಅದು ಆಗ್ತಾ ಇರಲಿಲ್ಲ. ಗರ್ಲ್ಸ್ ಬೇಗ ಮಾಡಿಬಿಡ್ತಿದ್ರು, ಏನು ಅಂತ ಗೊತ್ತಿರಲಿಲ್ಲ ಟ್ರಿಕ್ಕು ನಮಗೂ. ಸೊ ನಾವು ಬಾಯ್ಸ್ ಎಷ್ಟೇ ಮಾಡಿದ್ರು ಆಗ್ತಿರ್ಲಿಲ್ಲ. ಒಂದು ದಿನ ಎಲ್ಲ ಟೈಮ್ ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದು ಕೊನೆಗೆ ಆಗ್ತು. ಅದಾದ್ಮೇಲೆ ಮತ್ತೆ ಸ್ಮೂತ್ ಗ್ರೈಂಡಿಂಗ್ ಅಂತ ಬರುತ್ತೆ, 220 400 600 ರೆಡ್ ಆಕ್ಸೈಡ್ ಅಂತ ಎಷ್ಟೊಂದು ಬರುತ್ತೆ. ಅದರಿಂದ ನಾವು ಗ್ಲಾಸ್ನ ಪಾಲಿಶ್ ಮಾಡಬೇಕಿತ್ತು. ಒಂದು ಸ್ಕ್ರ್ಯಾಚ್ ಬರಬಾರ್ದಿತ್ತು, ಬಿಟ್ಸ್ ಏನು ಬರಬಾರ್ದಿತ್ತು. ಸೊ ಕ್ಲಿಯರಾಗಿ ಕಾಣಿಸ್ಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಕ್ಲಿಯರಾಗಿ ಕಾಣಿಸ್ಬೇಕು, ಮಿರರ್ ಥರ ಆಗಬೇಕಿತ್ತು. ಒಂದು ನಾರ್ಮಲ್ ಗ್ಲಾಸ್ ಮಿರರ್ ಥರ ಕನ್ವರ್ಟ್ ಮಾಡಬೇಕಿತ್ತು. ತುಂಬಾ ಕಷ್ಟ ಆಯಿತು. ಡೇ ಆ್ಯಂಡ್ ನೈಟ್ ಫುಲ್ ವರ್ಕ್ ಮಾಡಿದ್ದೀವಿ. ಮಾರ್ನಿಂಗ್ 6ಗೆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಮಿಡ್ ನೈಟ್ 2 3 4ವರೆಗೂ ಆಗುತ್ತೆ. ಒಂದೊಂದು ದಿನ ನಾವು ನಿದ್ದೆನೇ ಮಾಡಿಲ್ಲ. ಒನ್ ಡೇ ಪೂರ್ತಿ ವರ್ಕ್ ಮಾಡಿದ್ದೀವಿ. ಮಾರ್ನಿಂಗ್ 6ಇಂದ ನೆಕ್ಸ್ಟ್ ಮಾರ್ನಿಂಗ್ 6 7ವರೆಗೂ 9 ಡೇಸ್ ಫುಲ್ ವರ್ಕ್ ಮಾಡಿದ್ದೀವಿ. ಮಾರ್ನಿಂಗ್ 6ಇಂದ ಮಿಡ್ ನೈಟ್ವರೆಗೂ ಫುಲ್ ವರ್ಕ್ ಮಾಡಿದ್ದೀವಿ. 2 ಅವರ್ಸ್ ಅಷ್ಟೇ ನಾವು ನಿದ್ದೆ ಮಾಡಿರೋದು. ತುಂಬಾ ಕಷ್ಟ ಆಯಿತು. ಆಮೇಲೆ ಪೈಪ್ ಕಟ್ಟಿಂಗ್ ಮಾಡಬೇಕಿತ್ತು, ಪೈಪಲ್ಲೂ ಮಾರ್ಕ್ ಮಾಡಬೇಕಿತ್ತು. ಆ ಫೋಕಲ್ ಲೆಂತ್ ಪರ್ಫೆಕ್ಟಾಗಿ ಬರಬೇಕಿತ್ತು, ನಮಗೆ ಫೋಕಲ್ ಲೆಂತ್ ಕರೆಕ್ಟಾಗಿ ಇರಬೇಕಿತ್ತು. ತುಂಬಾ ಕಷ್ಟ ಆಯಿತು, ಅಚೀವ್ ಮಾಡಿದ್ದೀವಿ. ಹೆಸರು ಚಂದನ ಅಂತ ಹೇಳಿ, ನಾನು ಗೌರ್ಮೆಂಟ್ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ರೇಣುಕಾ ಪ್ರಸಾದ್ ಸರ್ಗೆ, ನನಗೆ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮಗೆ ಟೆಲಿಸ್ಕೋಪ್ ಮೇಕಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಈ ಅವಕಾಶನ ನನಗೆ ಹೇಳಿದ್ದು ರೇಣುಕಾ ಪ್ರಸಾದ್ ಸರ್. ಸರ್ ಥ್ಯಾಂಕ್ ಯು. ನನಗೆ ಈ ಥರ ಇಲ್ಲಿಗೆ ಹೋದ್ಮೇಲೆ ಟೆಲಿಸ್ಕೋಪ್ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ನಮಗೆಲ್ಲ ಬೇಸಿಕ್ಲಿ ಟೆಲಿಸ್ಕೋಪ್ ರೆಡಿಮೇಡ್ ಕೊಡ್ತಾರೆ, ನಾವು ಅದನ್ನ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಕೈಲೇ ಮಾಡಿಸಿ ಟೆಲಿಸ್ಕೋಪ್ ಹೆಂಗೆ ಮಾಡ್ತಾರೆ ಅನ್ನೋ ಅನುಭವನ ತರಿಸಿದ್ರು. ಅಲ್ಲಿ ನಮಗೆ ತುಂಬ ರಿಸ್ಕ್ ಆಗಿದ್ದೇನು ಅಂತಂದರೆ ನೈಟ್ ನಿದ್ದೆ ಮಾಡಿರಲಿಲ್ಲ ಸರಿಯಾಗಿ. ಎಲ್ಲ ಮಕ್ಳುಗಳಿಗೂ ತುಂಬ ಕಷ್ಟ ಆಗಿತ್ತು. ಮತ್ತು ಬಾಡಿ ಪೇಯ್ನ್ ಇದ್ದರೂ
ಕಷ್ಟ ಪಡ್ಕೊಂಡು ಮಾಡಿದ್ರು. ಮತ್ತು ನಮಗೆ ಟೀಚರ್ಸ್ಗಳನ್ನ ಅಟೆಂಡ್ ಮಾಡಿಸಿದ್ರು, ಟೀಚರ್ಸ್ ಮೀಟಿಂಗ್ಸು, ಮತ್ತು ಡೈಲಿ ಒಬ್ಬರು ಸೈಂಟಿಸ್ಟ್ನ ಕರೆಸಿ ಅಲ್ಲಿ ಟೆಲಿಸ್ಕೋಪ್ ಮೇಕಿಂಗ್ ಬಗ್ಗೆ ಮಾತಾಡಿದ್ರು. ನ್ಯೂಸ್ 42 ಕನ್ನಡ.